ನಮಸ್ಕಾರ ಸ್ನೇಹಿತರೆ, ದಿಶಾ ಬ್ಲಾಗ್ಸ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನನ್ನ ವಿಡಿಯೋಸ್ಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇತ್ತು. ನೀವು ನೋಡಿದ್ರಿ, ವಿಡಿಯೋಸ್ಗಳ ಫ್ರೀಕ್ವೆನ್ಸಿ ತುಂಬಾನೇ ಕಡಿಮೆ ಆಗ್ತಾ ಇತ್ತು, ವಿಡಿಯೋಸ್ಗಳು ತುಂಬಾ ಅಪರೂಪ ಆಗ್ತಾ ಇತ್ತು. ಅದರ ಜೊತೆಗೆ ವಿಡಿಯೋ ಸಬ್ಜೆಕ್ಟ್ಗಳು ಕೂಡ ಸ್ವಲ್ಪ ಆಳಕ್ಕೆ ಇಳ್ತಾ ಇತ್ತು. ಸಾಕಷ್ಟು ಬದಲಾವಣೆಗಳು 2023ರಲ್ಲಿ ನನ್ನ ಚಾನಲ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಡೈಲಿ ಲೈಫ್ ವ್ಲಾಗಿಂಗ್ ಅನ್ನು ನಾನು ಸ್ಟಾಪ್ ಮಾಡಿದ್ದಿರ್ಬೋದು, ವಿಷಯಗಳ ಮೇಲೆ ನಾನು ಗಮನ ಹರಿಸಿದ್ದಿರ್ಬೋದು, ಅಥವಾ ಆಧ್ಯಾತ್ಮಿಕ ವಿಷಯಗಳನ್ನು ನಾನು ತೊಡಗಿಸ್ಕೊಂಡಿದ್ದಿರ್ಬೋದು. ಸಾಕಷ್ಟು ವಿಷಯಗಳಲ್ಲಿ ತುಂಬಾನೇ ಬದಲಾವಣೆಗಳು ನೀವು ಕೂಡ ಗಮನಿಸಿರ್ಬೋದು ಅಂತ ಅಂದ್ಕೊಳ್ತೀನಿ. ಯೋಚನೆಗಳು ಹಲವಾರು ಇರುತ್ತೆ, ತಲೆಯಲ್ಲಿ ಐಡಿಯಾಸ್ಗಳು ತುಂಬಾನೇ ಬಂದಿರುತ್ತೆ. ಆದ್ರೆ ಅದರಿಂದ ಕಾರ್ಯರೂಪಕ್ಕಿಳಿಸೋದಕ್ಕೆ ಎಷ್ಟೊಂದು ವಿಷಯಗಳನ್ನ ಕಾರ್ಯರೂಪಕ್ಕಿಳಿಸೋದಕ್ಕೆ ಸಾಧ್ಯನೇ ಆಗಲ್ಲ ನನ್ನಿಂದ. ಯಾಕೆ ಅಂದ್ರೆ ಮೇಯ್ನ್ ಆಗಿ ಒಂದು ಅಡ್ಡ ಬರೋದೇನು ಅಂತಂದ್ರೆ, ಏನೋ ಒಂದು ಶುರು ಮಾಡ್ಬಿಡ್ತೀವಿ ಆರಂಭ ಶುರುತ್ವದಲ್ಲಿ, ಆದ್ರೆ ಅದನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಆಗಲ್ಲ ಅಂತ ಕೆಲವೊಮ್ಮೆ ನನ್ಗನ್ಸುತ್ತೆ. ಸ್ಟಾರ್ಟ್ ಏನೋ ಮಾಡ್ಬಿಡ್ತೀನಿ, ಬಟ್ ಕೆಲವೊಂದಿಷ್ಟು ಸಮಯ ಆದ ನಂತರ ನನಗದ್ರಲ್ಲಿ ನನ್ನ ಇಂಟ್ರೆಸ್ಟ್ ಬದಲಾಗ್ಬಿಟ್ಟಿರುತ್ತೆ. ನಾನು ಇನ್ಯಾವುದೋ ವಿಷಯದಲ್ಲಿ ನಾನು ತುಂಬಾ ತೊಡಗಿಸ್ಕೊಂಡ್ ಬಿಡ್ತೀನಿ, ಇದ್ರ ಕಡೆ ಗಮನ ಕೊಡೋದಕ್ಕೆ ನನ್ನಿಂದ ಸಾಧ್ಯನೇ ಆಗಲ್ಲ. ಆಗೇನಾಗತ್ತೆ ಅಂತಂದ್ರೆ ನಿಧಾನಕ್ಕೆ ಅದು ಹಿಂದೆ ಸರಿತಾ ಹೋಗತ್ತೆ. ಸೊ ಹಿಸ್ಟ್ರಿನಲ್ಲಿ ನಾನು ಹಿಂದಕ್ಕೆ ತಿರುಗಿ ನೋಡಿದ್ರೆ ತುಂಬಾ ವಿಷಯಗಳಲ್ಲಿ ನಾನು ಅದನ್ನ ಬಿಟ್ಟು ನೆಕ್ಸ್ಟ್ ಮುಂದಕ್ಕೆ ಸಾಗಿದ್ದನ್ನ ನೀವು ನೋಡ್ಬಹುದು. ಅದಕ್ಕೋಸ್ಕರನೇ ನಾನು ಕೆಲವೊಮ್ಮೆ ಏನ್ ಮಾಡ್ತೀನಿ ಅಂತಂದ್ರೆ, ಶುರು ಮಾಡೋದಕ್ಕೆ ಹಿಂದೇಟನ್ನ ಹಾಕ್ತೀನಿ. ಎಷ್ಟೊಂದು ದಿನಗಳಿಂದ ನನ್ನ ತಲೆನಲ್ಲಿ ಇನ್ನೊಂದು ಐಡಿಯಾಸ್ ಇತ್ತು. ಏನಂತಂದ್ರೆ, ನಾನು ಕಲ್ತಿದ್ರಲ್ಲಿ ಮ್ಯಾಕ್ಸಿಮಮ್ ಇಷ್ಟು ವರ್ಷಗಳ ಅಲ್ಲಿ ಸಾಕಷ್ಟು ವಿಷಯಗಳನ್ನ ಸಂಗ್ರಹಿಸಿದ್ರೆ, ಅಥವಾ ಸಾಕಷ್ಟು ಪಾಠಗಳನ್ನ ಕಲ್ತಿದ್ರೆ, ಅದರಲ್ಲಿ ತುಂಬಾ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಿದ್ ಯಾವುದು ಅಂತ ನಾನು ತಿರುಗಿ ನೋಡಿದ್ರೆ, ಮೇನ್ ಆಗಿ ನನಗೆ ನೆನಪಾಗೋದು ಒಂದೇನೆ, ನಾನು ಮತ್ತೆ ನನ್ನ ಬೆಸ್ಟ್ ಫ್ರೆಂಡ್ ವಿಜು, ನಮ್ಮಿಬ್ಬರ ನಡುವಿನ ಕಾನ್ವರ್ಸೇಷನ್. ನಾವು ನಮ್ಮ ಪ್ರತಿನಿತ್ಯದ ಮಾತುಕತೆಯಲ್ಲಿ ಆಲ್ಮೋಸ್ಟ್ ಎವ್ರಿ ಡೇ ಆಗ್ಲಿಲ್ಲ ಅಂತಂದ್ರೂ ಕೂಡ ಖಂಡಿತ ಎವ್ರಿ ಆಲ್ಟರ್ನೇಟ್ ಡೇ ಅಥವಾ ಡೆಫಿನೆಟ್ಲಿ ನಾವು ಮಾತಾಡಿರ್ತೀವಿ. ಸೊ ಮಾತಾಡುವಾಗ ಸಾಕಷ್ಟು ವಿಷಯಗಳನ್ನ 2006 ಇಂದ ಇವತ್ತಿನವರೆಗೆ ಆಲ್ಮೋಸ್ಟ್ 18 ವರ್ಷಗಳೇ ಆಗೋಯ್ತು. ಇವತ್ತಿನವರೆಗೂ ಕೂಡ ನಮ್ಮ ಪ್ರತಿ ಒಂದು ಕಾನ್ವರ್ಸೇಷನ್ ಮಾತುಕತೆನಲ್ಲೂ ಕೂಡ ಹೇಗಿರುತ್ತೆ ಲೈಫಲ್ಲಿ ಅಂತ ಅಂದ್ರೆ, ನಾನ್ ಏನ್ ಕಲ್ತೆ, ನೀವೇನ್ ಕಲ್ತ್ರಿ, ಏನ್ ಕಲ್ತ್ವಿ, ಇವತ್ ಇದೇನೋ ಒಂದು ಏನೋ ಒಂದು ವಿಷಯನ ಗಮನಿಸಿರ್ತೀವಿ, ಇವತ್ ನಾನು ಈ ಜೀವನದಲ್ಲಿ ಈ ಪಾಠ ಕಲ್ತೆ, ನಾನ್ ನನ್ನ ಕಡೆಯಿಂದ ನಾನು ಇವತ್ ನನ್ನ ಜೀವನದಲ್ಲಿ ಈ ಪಾಠ ಕಲ್ತೆ. ಸೊ ಒಳ್ಳೇದನ್ನ ನೋಡಿರ್ಬೋದು, ಕೆಟ್ಟದ್ನೇ ನೋಡಿರ್ಬೋದು, ಏನೇ ನೋಡಿರ್ಬೋದು, ಜೀವನದಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಏನೇ ಸಾಕ್ತಿರ್ಬೋದು. ಆದ್ರೆ ಇಷ್ಟು ವರ್ಷಗಳಲ್ಲಿ ನಮ್ಮಲ್ಲಿ ಕನ್ಸಿಸ್ಟೆಂಟ್ ಆಗಿದ್ದು ಅಂತಂದ್ರೆ, ನಾವು ಏನ್ ಕಲ್ತ್ವಿ ಇದರಿಂದ ಅನ್ನೋದು ಅಷ್ಟೇ ನಾವು ಗಮನದಲ್ಲಿ ಇಟ್ಕೊಂಡಿದ್ದು. ಅದು ನನ್ನ ಜೀವನದಲ್ಲಿ ತುಂಬಾನೇ ಒಂದು ಬಿಗ್ ಕಾಂಟ್ರಿಬ್ಯೂಷನ್ ಅಂತ ನಾನು ಅಂದ್ಕೊಳ್ತೀನಿ. ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ, ಕಲಿತಾ ಇರ್ಬೇಕು, ಬೆಳೀತಾ ಇರ್ಬೇಕು, ಕಲಿತಾ ಇರ್ಬೇಕು, ಬೆಳೀತಾ ಇರ್ಬೇಕು ಅಂತ. ಸೊ ನನ್ನ ಕಲಿಕೆನ ನಾನು ಮ್ಯಾಕ್ಸಿಮಮ್ ಎಲ್ಲಾನು, ಅದು ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದಾಗಿರ್ಲಿ, ನಾವ್ ಯಾವತ್ತೂ ಕೂಡ ಇದೊಂದೇ ವಿಷಯ ಅಂತ ಯೋಚನೆ ಮಾಡಿಲ್ಲ. ಅವತ್ತಿನ ದಿನ ಏನ್ ಕಲ್ತ್ವಿ ನಾವು ಶೇರ್ ಮಾಡಿದೀವಿ. ಸೊ ಎಷ್ಟೊಂದು ವಿಷಯಗಳನ್ನ ನಾವು ಕಲ್ತ್ವಿ. ಓವರ್ ದ ಇಯರ್ಸ್ ತುಂಬಾನೇ ನಾವು ಬದಲಾಯಿಸ್ಕೊಂಡ್ವಿ, ಕಲಿತಾ ಹೋದ್ವಿ, ಬೆಳೀತಾ ಹೋದ್ವಿ. ಇವತ್ತು ದಿವ್ಯಾ ನಿಮ್ ಮುಂದೆ ಇದ್ದೀನಿ. ನನಗೆ ಲಾಸ್ಟ್ ಫ್ಯೂ ಡೇಸ್ ಇಂದ ಯೋಚನೆ ಏನ್ ಬರ್ತಾ ಇತ್ತು ಅಂದ್ರೆ, ಯಾಕೆ ನಾನು ಕಲಿಕೆನ ಅವಳ ಹತ್ರ ಮಾತ್ರ ಶೇರ್ ಮಾಡ್ತಿದ್ವಿ, ತುಂಬಾ ವಿಷಯಗಳನ್ನ ನಾನು ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ಬಹುದು ಅನ್ನೋದ್ರ ಬಗ್ಗೆ. ನೀವು ಕೂಡ ನನ್ನ ಫ್ರೆಂಡ್ಸ್ ಏನೆ, ಖಂಡಿತವಾಗಿ ಕೂಡ ನಾನು ಕಲ್ತಿದ್ದ ವಿಷಯಗಳನ್ನ ನಾನು ನಿಮ್ ಜೊತೆಗೂ ಕೂಡ ಹಂಚ್ಕೋಬಹುದು. ವಿಷಯಗಳೇನಾಗತ್ತೆ ಅಂದ್ರೆ, ಹಲವಾರು ವಿಷಯಗಳಿರುತ್ತೆ. ಒಂದೇ ವಿಷಯ ಅಂತಲ್ಲ, ಅಥವಾ ಒಂದೇ ಟಾಪಿಕ್ ಮೇಲೆ ಅಂತಲ್ಲ, ತುಂಬಾ ವಿಷಯಗಳಿರುತ್ತೆ. ಬ್ಲಾಗ್ ಅಲ್ಲಿ ಅದನ್ನ ಅಡ್ರೆಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಏನಾಗತ್ತೆ ಅಂತಂದ್ರೆ, ಒಂದು ವಿಷಯದ ಬಗ್ಗೆ ತುಂಬಾ ಒಂದು ವಿಡಿಯೋ ಮಾಡೋಷ್ಟು ದೊಡ್ಡ ಟಾಪಿಕ್ ಆಗಿರಲ್ಲ, ಹಾಗಂತ ಶಾರ್ಟ್ಸ್ ಇಂತ ದೊಡ್ಡದಿರುತ್ತೆ. ಸೊ 2-3 ನಿಮಿಷದ ಯಾವುದೋ ಒಂದು ವಿಷಯಗಳನ್ನ ಇರ್ಬೋದು, 1 ನಿಮಿಷದ ಇರ್ಬೋದು, 2 ನಿಮಿಷದ ಇರ್ಬೋದು, ಕೆಲವೊಮ್ಮೆ 4-5 ನಿಮಿಷದ ಇರ್ಬೋದು. ಸೊ ಬೇರೆ ತರದಲ್ಲಿ ಇರುತ್ತೆ ವಿಷಯಗಳು. ಇದು ಒಂದೇ ವಿಷಯ ಅನ್ನಂಗಿರಲ್ಲ, ಸಾಕಷ್ಟು ಯಾವ್ಯಾವ್ದೋ ರ್ಯಾಂಡಮ್ ವಿಷಯಗಳು ಇರುತ್ತೆ. ಹಾಗಾಗಿ ನನ್ಗದ್ನ ಎಲ್ಲೋ ಒಂದ್ ಕಡೆ ಶೇರ್ ಮಾಡುವಾಗ ಏನಾಗುತ್ತೆ ಅಂತಂದ್ರೆ, ಇದು ಬೇಕಾ ಬೇಡವಾ, ತುಂಬಾ ಕನ್ಫ್ಯೂಷನ್ಸ್ಗಳಿರುತ್ತೆ. ದಿಶಿರಾ ಲೈಟ್ ಅಂತೂ ರೀಚ್ ಆಗ್ಲಿಲ್ಲ. ಅದ್ರಲ್ಲಿ ನಾನು ವಿಷಯಗಳನ್ನ ಅಡ್ರೆಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ, ಕೊನೆಗೂ ಅದನ್ನ ನನ್ನ ಕೈ ಬಿಟ್ಟಿದ್ದೀನಿ. ಬಿಡಿ, ದಿಶಿರಾ ಲೈಟ್ ಅಲ್ಲಿ ನಾನು ಎಫರ್ಟ್ ಹಾಕೋ ಯಾವ ಯೋಚನೆನೂ ಇಲ್ಲ. ದಿಶಿರಾ ವ್ಲಾಗ್ಸ್ ಅಂತ ನಾನು ವಿಷಯಕ್ಕೆ ಕನ್ವರ್ಟ್ ಮಾಡಿದ್ಮೇಲೆ ಇದ್ರಲ್ಲಿ ನಾನು ಹಾಕೋದಾ ಬೇಡವಾ, ಏನ್ ಮಾಡೋದು, ವಿಷಯ ಸ್ಟಾರ್ಟ್ ಮಾಡ್ಬಿಡ್ತೀನಿ, ವಿಡಿಯೋನ ಏನೋ ಒಂದು ಕಮಿಟ್ ಮಾಡ್ಬಿಡ್ತೀನಿ, ಆಮೇಲೆ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ರೆ ಅನ್ನೋ ಯೋಚನೆ ಶುರುವಾಗುತ್ತೆ. ಇದೆಲ್ಲ ಯೋಚನೆ ಮಾಡ್ತಾ ಇರ್ತೀನಿ ಎಷ್ಟೊಂದ್ ಸರಿ. ಆದ್ರೆ ನನಗೆ ಅರ್ಥ ಆಗಿದ್ದು ಏನು ಅಲ್ಟಿಮೇಟ್ಲಿ ಅಂತ ಅಂದ್ರೆ, ರೈಟ್ ನಾವು ನನ್ನ ಕಲಿಕೆ ಏನು ಅಂತ ಅಂದ್ರೆ,
ಯಾವುದು ಕೂಡ ಪರ್ಮನೆಂಟ್ ಅಲ್ಲ. ಲಾಂಗ್ ರನ್ ವರೆಗೂ ನಾನು ಇದನ್ನ ಯಾವತ್ತೂ ಒಂದಲ್ಲ ಒಂದಿನ ನಿಲ್ಲಿಸ್ಲೇಬೇಕು, ಯಾವ್ದನ್ನೇ ಆದ್ರೂ ನಿಲ್ಲಿಸ್ತೇನೆ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಆಗಲ್ಲ. ಸಮಯ ಸಂದರ್ಭಗಳು ಬದಲಾಗ್ತಿರತ್ತೆ, ಸಿಚುವೇಶನ್ಸ್ಗಳು ಬದಲಾಗ್ತಿರತ್ತೆ, ನಮ್ಮ ಪ್ರಾಮುಖ್ಯತೆಗಳು ಬದಲಾಗ್ತಾ ಇರತ್ತೆ. ಸೊ ಕೆಲವೊಂದಿಷ್ಟು ದಿನ ಕೆಲವೊಂದಿಷ್ಟು ವಿಷಯಕ್ಕೆ ನಾವು ಗಮನ ಹರಿಸ್ತೀವಿ, ಅದಾದ್ಮೇಲೆ ವಿಷಯದ ಪ್ರಾಮುಖ್ಯತೆ ಬದಲಾಗಿರತ್ತೆ ನಮ್ಮ ಲೈಫಲ್ಲೂ ಕೂಡ. ಹಾಗಿರುವಾಗ ಬದಲಾಗತ್ತೆ ಅನ್ನೋದಕ್ಕೋಸ್ಕರ ಸ್ಟಾರ್ಟೇ ಮಾಡದೆ ಹೋದ್ರೆ ಲೈಫಲ್ಲಿ ಬೆಳವಣಿಗೆ ಸಾಧ್ಯನೇ ಆಗಲ್ಲ. ಸೊ ಒಂದು ಚಿಕ್ಕ ಪ್ರಯತ್ನ, ಯಾಕೆ ನಾನು ಆ ವಿಡಿಯೋಸ್ಗಳನ್ನ ಕಲ್ತಿರೋ ವಿಷಯಗಳನ್ನ ರ್ಯಾಂಡಮ್ಲಿ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ನಾನು ಏನ್ ಕಲಿತೆ, ಯಾವುದೋ ಪುಸ್ತಕ ಓದಿದಾಗ ನೀವು ಎಷ್ಟೋ ಸರಿ ಹೇಳ್ತೀರಿ ನೀವೇನ್ ಕೇಳಿ ಕಲ್ತಿರ್ತೀರಾ, ಸ್ಪೀಚ್ಗಳಿಂದನೋ ಅಥವಾ ಪಾಡ್ಕಾಸ್ಟ್ಗಳಿಂದನೋ ಬುಕ್ಸ್ ಓದೋದ್ರಿಂದನೋ ನೀವು ಕಲ್ತಿರೋದನ್ನ ನಮಗೂ ತಿಳಿಸಿ ಅಂತ. ಆ ವಿಷಯಗಳನ್ನ ನಾನೇನ್ ಕಲಿತೆ ಅನ್ನೋದನ್ನ ನಿಮ್ಗಳ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳೋ ಪ್ರಯತ್ನನ ಮಾಡೋಣ ಅಂತ ಅಂದ್ಕೊಂಡಿದೀನಿ. ಅಗೇನ್ ಇದು ಎಷ್ಟು ದಿನ ಹೋಗುತ್ತೆ, ಹೇಗೆ ಹೋಗುತ್ತೆ ಅಂದ್ರೆ ಬಗ್ಗೆ ನನಗೆ ಯಾವುದೇ ಐಡಿಯಾ ಇಲ್ಲ, ಅಥವಾ ಈ ಸೀರೀಸಿಗೆ ಏನ್ ಹೆಸರು ಕೊಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನನ್ನ ಐಡಿಯಾ ಇಲ್ಲ. ಆದ್ರೆ ಒಂದು ನನಗೆ ಅರ್ಥ ಆಗಿದೇನು ಅಂತಂದ್ರೆ, ಇವಾಗ ದುಡ್ಡು ಮಾಡ್ಬೇಕು ಅನ್ನೋ ಹಬ್ಬ ನನ್ನದಿಲ್ಲ. ಹಾಗಂತ ಬೇಕು, ಇನ್ಕಮ್ ಬೇಡ ಅಂತ ನಾನು ಹೇಳ್ತಿಲ್ಲ, ಇನ್ಕಮ್ ಬೇಕು. ಆದ್ರೆ ದುಡ್ಡಿನ ಹಿಂದೆ ಓಡೋ ಮೆಂಟಾಲಿಟಿ ಸ್ವಲ್ಪ ಬದಲಾಗೋಗಿದೆ. ಸೊ ಸರ್ವಿಸ್ ಕಡೆ ಜಾಸ್ತಿ ಗಮನ ಹೋಗುತ್ತೆ. ಸರ್ವಿಸ್ ಕಡೆ ಜಾಸ್ತಿ ಗಮನ ಹೋದಾಗ ಏನಾಗುತ್ತೆ ಅಂತಂದ್ರೆ, ಆ ದಿನ ಮಾಡೋಣ, ಇಲ್ಲ ಅಂದ್ರೆ ಇವತ್ತು ಮಾಡದೇ ಇದ್ರು ನಡೆಯುತ್ತೆ, ಆ ದಿನ ಮಾಡಿದ್ರಾಯ್ತು ಅನ್ನೋ ಮೆಂಟಾಲಿಟಿ ಬಂದ್ಬಿಡುತ್ತೆ. ಸೊ ಅದರಿಂದ ಏನಾಗುತ್ತೆ, ಫ್ರೀಕ್ವೆನ್ಸಿ ನನ್ನ ವಿಡಿಯೋಸ್ಗಳನ್ನ ಹಾಕೋ ನಂಬರ್ ಆಫ್ ವಿಡಿಯೋಸ್ಗಳು ತುಂಬಾ ಕಡಿಮೆ ಆಗ್ತಾ ಬಂತೇನೋ ಅಂತ ಎಲ್ಲೋ ನನಗೂ ಕೂಡ ಅನಿಸ್ತಾ ಇತ್ತು. ಸೊ ಒಂದು ಕಮಿಟ್ಮೆಂಟ್ ಬೇಕು. ಜಾಬ್ ಅಂತ ಮಾಡುವಾಗ ಕನ್ಸಿಸ್ಟೆನ್ಸಿ ಬರೋದು ಈಸಿ, ಆದ್ರೆ ಒಂದು ನೀವು ಸರ್ವಿಸ್ ಮೈಂಡ್ ಸೆಟ್ ಅನ್ನು ಕೂಡ ಜೊತೆಗೆ ಇಟ್ಕೊಂಡು ನೀವು ಮಾಡಿದಾಗ, ಮನಿ ಅನ್ನೋದು ತುಂಬಾ ಟಾಪ್ ಮೋಸ್ಟ್ ಪ್ರಯಾರಿಟಿ ಆಗಿಲ್ಲದೆ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ಎಲ್ಲೋ ಒಂದು ಕಡೆ ಕನ್ಸಿಸ್ಟೆನ್ಸಿ ಲ್ಯಾಗ್ ಆಗ್ತಾ ಬರುತ್ತೆ, ಅಥವಾ ನಾವು ಎವ್ರಿ ಡೇ ಕೊಡಬೇಕು ವಿಡಿಯೋಸ್ಗಳನ್ನ ಅನ್ನೋದ್ರ ಕಡೆ ಸ್ವಲ್ಪ ಎಲ್ಲೋ ಹಿಂದೆ ಬರ್ತಾ ಹೋಗುತ್ತೆ. ತುಂಬಾ ವಿಷಯಗಳಿರುತ್ತೆ ಹಿಂದೆ. ಹಾಗಾಗಿ ನಾನು ಈ ವರ್ಷ ಒಂದು ಕಮಿಟ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಎಲ್ಲೋ ಒಂದು ಕಡೆ ಕಮಿಟ್ಮೆಂಟ್ ಇಲ್ಲದೆ ನನ್ನ ಸರ್ವಿಸ್ ಮೆಂಟಾಲಿಟಿ ಹಿಂದಕ್ಕೆ ಸೋತು ಹೋಗ್ಬಾರ್ದು. ಆ ಡೆಡಿಕೇಶನ್, ಡಿವೋಷನ್ನು, ಹೇಗೆ ನಾವು ಒಂದು ಜಾಬ್ ಮಾಡೋದಿದ್ರೆ ಇರ್ತೀವೋ ಅದೇ ತರನೇ ವಿಷಯಗಳನ್ನ, ಮೆಸೇಜ್ ಸ್ಪ್ರೆಡ್ ಮಾಡೋದಿರ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಇದ ಮೇಲೆ ಒಂದು ಅವಕಾಶಗಳಿರುತ್ತೆ ನಮ್ಗೆ ಒಳ್ಳೊಳ್ಳೆ ವಿಷಯಗಳನ್ನ ಜನರಿಗೆ ತಲುಪಿಸುವಂಥದ್ದು. ಸೊ ಒಳ್ಳೊಳ್ಳೆ ವಿಷಯಗಳನ್ನ ನಿಮ್ಗಳಿಗೆ ನಾನು ಎಲ್ಲಿಂದನೋ ಕಲ್ತಿದ್ದು ಕೇಳಿದ್ದು, ಯಾವುದು ಕೂಡ ವಿಷಯಗಳನ್ನ ನಾನು ಸೃಷ್ಟಿ ಮಾಡಿದ್ದಲ್ಲ, ನಾವೇನೇ ಇದ್ರು ಕೇಳಿ ನೋಡಿ ಅನುಭವಿಸಿ ಪಾಠ ಕಲಿತಾ ಇರೋದು. ಸೊ ಕಲ್ತಿರೋ ವಿಷಯಗಳನ್ನ ನಿಮ್ ಜೊತೆಗೂ ಕೂಡ ಚಿಕ್ಕ ವಿಷಯಗಳನ್ನ ಹಂಚ್ಕೊಳ್ಳೋ ಪ್ರಯತ್ನನ ಮಾಡ್ತೀನಿ ಇನ್ನು ಮುಂದೆ. ಹೋಪ್ಫುಲಿ ಆದಷ್ಟು ದಿನ, ಎಷ್ಟು ದಿನ ಆಗತ್ತೆ ನನಗೆ ಗೊತ್ತಿಲ್ಲ, ಆದಷ್ಟು ದಿನ ನಿಮ್ಗೆ ಯಾವುದೋ ಒಂದು ಚಿಕ್ಕ ಮೆಸೇಜಸ್ನಾದ್ರೂ ಕೂಡ, ಆದ್ರೆ ಪ್ರತಿದಿನ ಆಗ್ಲಿಲ್ಲ ಅಂದ್ರೆ 2 ದಿನಕ್ಕೊಮ್ಮೆ ಆದ್ರೂ ಖಂಡಿತ ವಿಡಿಯೋನ ಶೇರ್ ಮಾಡೋ ಪ್ರಯತ್ನನ ಮಾಡ್ತೀನಿ. ಯಾಕೆಂದ್ರೆ ಒಳ್ಳೊಳ್ಳೆ ವಿಷಯಗಳು ನಿಮ್ಗೆ ಎಷ್ಟು ಲಾಂಗ್ ರನ್ ವರೆಗೂ ಬರುತ್ತೆ ಅನ್ನೋದಕ್ಕಿಂತ, ಬರ್ದೇನೆ ಇರೋದಕ್ಕಿಂತ ಸಮಥಿಂಗ್ ಒಳ್ಳೆ ವಿಷಯಗಳು ಬರೋದು ತುಂಬಾನೇ ಒಂದು ಮುಖ್ಯ ಅಂತ ನನಗನ್ಸುತ್ತೆ. ಹಾಗಾಗಿ ಇನ್ನು ಮುಂದೆ ಚಿಕ್ಕ ವಿಷಯಗಳನ್ನಾದ್ರೂ ಸರಿನೇ ನಾನು ಕಲ್ತಿರೋದನ್ನ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಸೀರೀಸಿಗೆ ಏನ್ ಹೆಸರು ಇಡ್ತಿರೋ ಅದು ನಿಮ್ಗೆ ಬಿಟ್ಟಿದ್ದು ನಂಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಆಲ್ರೆಡಿ ಇರೋ ಹ್ಯಾಶ್ಟ್ಯಾಗ್ಸ್ಗಳು ಆಗ್ಬಾರ್ದು, ಇಲ್ಲದೆ ಇರುವಂತ ಹ್ಯಾಶ್ಟ್ಯಾಗ್ಸ್ಗಳನ್ನ ಯಾವ್ದಾದ್ರು ಯೂನಿಕ್ ಆಗಿರೋಂಥದ್ದನ್ನ ಹುಡುಕಿ ಹೆಸರಿಡ್ತೀರಾ ಈ ಸೀರೀಸಿಗೆ ಅನ್ನಂಗಿದ್ರೆ ಓಕೆ, ಇಲ್ಲ ಅಂದ್ರೆ ನಾನು ನಂಬರ್ 1 ನಂಬರ್ 2 ಕೊಟ್ಕೊಂಡು ಹೋಗಿರ್ತೀನಿ ಅಷ್ಟೇ ಟೈಟ್ಲಿಗೆ. ಸೊ ಇನ್ನೊಂದು ಹೊಸ ಪ್ರಯತ್ನ ಹೇಗೆ ಹೋಗುತ್ತೆ, ಎಷ್ಟು ದಿನ ಹೋಗುತ್ತೆ ಅದನ್ನ ಟೈಮಿಗೆ ಬಿಟ್ಬಿಡೋಣ. ಸದ್ಯಕ್ಕೆ ಇವತ್ತಿನ ದಿನ ನಮ್ ಕೈಲಿ ಕೊಡಕ್ಕಾಗತ್ತಾ, ಕೊಟ್ಟು ಬಿಡೋಣ ಅಷ್ಟೇ. ಕಲಿತಾ ಇರ್ಬೇಕು, ಬೆಳೀತಾ ಇರ್ಬೇಕು. ಇದು ನನ್ನ ಲೈಫ್ನ ಒಂದು ಬಿಗ್ಗೆಸ್ಟ್ ಬೇಸ್ ಲೈನ್ ಅಂತ ಅನ್ಬೋದು. ಇದರ ಮೇಲೆ ನಾನು ಯಾವಾಗ್ಲೂ ಗಮನ ಕೊಡ್ತೀನಿ. ಪ್ರತಿದಿನ ಸಿಚುವೇಶನ್ಸ್ ಏನೇ ಬರ್ಲಿ, ಏನೇ ಲೈಫಲ್ಲಿ ಇನ್ಸಿಡೆಂಟ್ಸ್ಗಳಾಗ್ಲಿ, ಏನೇ ಘಟನೆಗಳು ಸಂಭವಿಸ್ಲಿ, ಅದರಿಂದ ನಾವು ಏನ್ ಕಲ್ತ್ವಿ ಅನ್ನೋದು ಅಷ್ಟೇ ನಮಗೆ ಮ್ಯಾಟರ್ ಆಗ್ಬೇಕು. ಕಲಿತಾ ಇರ್ಬೇಕು, ಬೆಳೀತಾ ಇರ್ಬೇಕು. ಕಲ್ತಿರೋ ಪಾಠಗಳನ್ನ ಮತ್ತೆ ಮನನ ಮಾಡ್ಕೊಳ್ತಾ ಇರ್ಬೇಕು. ಸೊ ನೋಡೋಣ ಹೇಗ್ ಹೋಗತ್ತೆ. ಇದು ಕೂಡ ಒಂದು ಹೊಸ ಪ್ರಯತ್ನ. ಹೇಗ್ ಹೋಗುತ್ತೆ ಕಾದ್ ನೋಡೋಣ. ನಿಮ್ಮ ಆಶೀರ್ವಾದ ಇದ್ರೆ ಖಂಡಿತವಾಗ್ಲೂ ಕೂಡ ಇದು ಸಾಕಷ್ಟು ದೂರ ಜರ್ನಿವರೆಗೂ ಸಾಗ್ಬಹುದು ಅಂತ ಅಂದ್ಕೊಳ್ತೀನಿ. ಇದೇ ಮಾತಿನ ಜೊತೆಗೆ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಏನನ್ಸ್ತು ಖಂಡಿತ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.